ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2025ರ ಇದೇ ತಿಂಗಳ 29ನೇ ತಾರೀಕು ತುಂಬಾ ಪವಿತ್ರವಾದ ಪುಷ್ಯ ಅಮಾವಾಸ್ಯೆ ಬಂದಿದೆ. ಇದನ್ನು ದರ್ಶ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಪ್ರತಿ ವರ್ಷ ಬರುವ ಪುಷ್ಯ ಅಮಾವಾಸ್ಯೆಗೂ ಈ ಸಲ ಬಂದಿರುವ ಪುಷ್ಯ ಅಮಾವಾಸ್ಯೆಗೂ ತುಂಬಾನೇ ವ್ಯತ್ಯಾಸವಿದೆ. ಯಾಕಂದ್ರೆ ಈ ಸಮಯದಲ್ಲಿ ಬಂದಿರುವ ಪುಷ್ಯ ಅಮಾವಾಸ್ಯೆ 144 ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಮಹಾ ಕುಂಭಮೇಳ ಸಮಯದಲ್ಲಿ ಬಂದಿದೆ. ಹಾಗಾಗಿ ಈ ಅಮಾವಾಸ್ಯೆಗೆ ಕೋಟಿ ಸೂರ್ಯಗ್ರಹಣಗಳಿಗೆ ಇರುವಂತಹ ಶಕ್ತಿ ಹಾಗೂ ತನ್ನದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ. ಈ ಅಮಾವಾಸ್ಯೆಯಂದು ದೇವಾನುದೇವತೆಗಳ ಶಕ್ತಿ ಭೂಮಿಯ ಮೇಲೆ ಆವರಿಸುತ್ತದೆ. ಇಂತಹ ಪವಿತ್ರವಾದ ದಿನದಂದು ರಹಸ್ಯವಾಗಿ ನಿಮ್ಮ ಮನೆ ಬಾಗಿಲಿಗೆ ಇದನ್ನ ಕಟ್ಟಿದ್ರೆ ನಿಮ್ಮ ಮನೆಯಲ್ಲಿರುವ ಸಕಲ ದೋಷಗಳು ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ನೀವು ಊಹಿಸಿರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ. ಹಾಗಾದ್ರೆ ಈ ಮೌನಿ ಅಮಾವಾಸ್ಯೆಯಂದು ನಿಮ್ಮ ಮನೆ ಬಾಗಿಲಿಗೆ ಅಂದ್ರೆ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ವಸ್ತು ಕಟ್ಟಬೇಕೆಂದು ಈಗ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಪ್ರಿಯ ವೀಕ್ಷಕರೇ, ಪ್ರಪಂಚದಲ್ಲಿ ಅತಿ ದೊಡ್ಡ ಆಧ್ಯಾತ್ಮಿಕ ಸಂಗಮ ಅಂದ್ರೆ ಅದು ಮಹಾ ಕುಂಭಮೇಳ ಮಾತ್ರ. ಸುಪ್ರಸಿದ್ಧ ಕ್ಷೇತ್ರವಾದ ಪ್ರಯಾಗರಾಜ್ನಲ್ಲಿ 2025 ಜನವರಿ 13ರಿಂದ ಫೆಬ್ರವರಿ 26ರವರೆಗೂ ಸತತವಾಗಿ ಬರೋಬ್ಬರಿ 45 ದಿನಗಳ ಕಾಲ ನಡೆಸಲಿರುವ ಈ ಮಹೋನ್ನತ ಕಾರ್ಯಕ್ರಮದಲ್ಲಿ ಕೋಟ್ಯಾನುಕೋಟಿ ಭಕ್ತರು ಪಾಲ್ಗೊಳ್ಳುತ್ತಾರೆ. ಸಾಮಾನ್ಯ ಪ್ರಜೆಗಳ ಜೊತೆಗೆ ಸಾಧುಗಳು, ಸನ್ಯಾಸಿಗಳು, ಅಘೋರಿಗಳು, ಮುಖ್ಯವಾಗಿ ನಾಗಸಾಧುಗಳು ಎಲ್ಲೆಂದರಿಂದಲೂ ಬಂದು ಇಲ್ಲಿ ಸೇರುತ್ತಾರೆ. ಈ ಸಮಯದಲ್ಲಿ ಈ ಮಹಾ ಕುಂಭಮೇಳ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಜನ್ಮ ಪಾವನವಾಗುತ್ತದೆ ಎಂದು ಭಕ್ತರ ನಂಬಿಕೆಯಾಗಿದೆ. ಕುಂಭಮೇಳವನ್ನ 4 ರೀತಿಯಲ್ಲಿ ಆಚರಿಸಲಾಗುತ್ತದೆ. ಮೊದಲನೆಯದು ಮಾಘಮೇಳ. ಇದನ್ನ ವರ್ಷಕ್ಕೆ ಒಂದು ಬಾರಿ ಮಾಘ ಮಾಸದಲ್ಲಿ ಪ್ರಯಾಗರಾಜ್ನಲ್ಲಿ ಆಚರಿಸುತ್ತಾರೆ. ಎರಡನೆಯದು ಅರ್ಧ ಕುಂಭಮೇಳ. ಇದನ್ನು 6 ವರ್ಷಗಳಿಗೆ ಒಂದು ಬಾರಿ ಹರಿದ್ವಾರ್ ಹಾಗೂ ಪ್ರಯಾಗರಾಜ್ನಲ್ಲಿ ನಡೆಸುತ್ತಾರೆ. ಮೂರನೆಯದು ಪೂರ್ಣ ಕುಂಭಮೇಳ. ಇದನ್ನು 12 ವರ್ಷಗಳಿಗೊಮ್ಮೆ ಹರಿದ್ವಾರ್, ಪ್ರಯಾಗರಾಜ್, ನಾಸಿಕ್ ಹಾಗೂ ಉಜ್ಜಯಿನಿಯಲ್ಲಿ ಆಚರಿಸುತ್ತಾರೆ. ಇನ್ನು ಕೊನೆಯದು ಮಹಾ ಕುಂಭಮೇಳ. ಇದನ್ನು 144 ವರ್ಷಗಳಿಗೆ ಒಂದು ಬಾರಿ ಆಚರಿಸುತ್ತಾರೆ. ಈ ಮಹಾ ಕುಂಭಮೇಳ 12 ಕೋಟಿ ಕುಂಭಮೇಳಗಳಿಗೆ ಸಮಾನ. ಇದನ್ನು ಯಾವಾಗಲೂ ಸಹ ಪ್ರಯಾಗರಾಜ್ನಲ್ಲಿ ಆಚರಿಸುವುದು ವಾಡಿಕೆ. ಮಹಾ ಕುಂಭಮೇಳಕ್ಕೆ ಸಂಬಂಧಿಸಿದಂತಹ ಒಂದು ಪುರಾಣ ಕಥೆ ಇದೆ. ಪೂರ್ವದಲ್ಲಿ ದೇವತೆಗಳು ಅವರ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಹಾಗೂ ಅಮರತ್ವವನ್ನ ಪಡೆದುಕೊಳ್ಳುವ ಸಲುವಾಗಿ ಕ್ಷೀರಸಾಗರ ಮಂಥನ ಶುರು ಮಾಡಿದರು. ಇದು ದೇವತೆಗಳಿಂದ ಮಾತ್ರ ಸಾಧ್ಯವಾಗದ ಕೆಲಸ ಎಂದು ಭಾವಿಸಿ ಬಂದಂತಹ ಅಮೃತದಲ್ಲಿ ಅರ್ಧ ಅಮೃತವನ್ನ ಹಂಚಿಕೊಳ್ಳುವಂತೆ ಮಾತು ಕೊಟ್ಟು ರಾಕ್ಷಸರ ಸಹಾಯವನ್ನ ಪಡೆದುಕೊಂಡರು. ಆದರೆ ಅಮೃತ ಹೊರಗೆ ಬಂದ ಮೇಲೆ ದೇವತೆಗಳು ಹಾಗೂ ರಾಕ್ಷಸರ ಮಧ್ಯೆ ಗಲಾಟೆ ಶುರುವಾಯಿತು. 12 ರಾತ್ರಿ ಹಾಗೂ 12 ಹಗಲು ಈ ಅಮೃತಕ್ಕಾಗಿ ದೇವತೆಗಳು ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ನಡೆಯಿತು. ಮನುಷ್ಯರ ಲೆಕ್ಕದಲ್ಲಿ ತೆಗೆದುಕೊಂಡ್ರೆ ಈ 12 ರಾತ್ರಿ 12 ಹಗಲು ಅನ್ನೋದು 12 ವರ್ಷಗಳಿಗೆ ಸಮ. ಈ ಸಮಯದಲ್ಲಿ ಮಹಾವಿಷ್ಣು ಮೋಹಿನಿ ಅವತಾರ ತಾಳಿ ಅಮೃತ ಕಲಶವನ್ನ ಎತ್ತಿಕೊಂಡು ಹೋಗುವ ಸಂದರ್ಭದಲ್ಲಿ 4 ಹನಿಗಳಷ್ಟು ಅಮೃತ ಭೂಮಿಯ ಮೇಲೆ ಬೀಳುತ್ತದೆ. ಈ 4 ಹನಿ ಅಮೃತದ ಹನಿಗಳು ಬಿದ್ದಂತಹ ಆ 4 ಸ್ಥಳಗಳೇ ಹರಿದ್ವಾರ್, ಪ್ರಯಾಗರಾಜ್, ನಾಸಿಕ್ ಹಾಗೂ ಉಜ್ಜಯಿನಿ. ಹಾಗಾಗಿ ಈ ಪುಣ್ಯಕ್ಷೇತ್ರಗಳಲ್ಲಿ 12 ವರ್ಷಕ್ಕೆ ಒಮ್ಮೆ ನಡೆಸುವ ಪೂರ್ಣ ಕುಂಭಮೇಳದ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯ ಹಿಂದೆ ಮಾಡಿರುವ ಎಲ್ಲ ಪಾಪಗಳು ಹೊರಟು ಹೋಗುವುದಾಗಿ ಪೂರ್ವಕಾಲದಿಂದಲೂ ನಂಬಿಕೊಂಡು ಬರಲಾಗಿದೆ. ಪ್ರಯಾಗರಾಜ್ನಲ್ಲಿ ಈಗ ನಡೆಯುತ್ತಿರುವುದು ಮಹಾ ಕುಂಭಮೇಳ. ಇದು 144 ವರ್ಷಗಳಿಗೆ ಒಂದು ಸಲ ಮಾತ್ರ ಬರುತ್ತದೆ. ಅಂದರೆ ಮನುಷ್ಯ ಅವನ ಜೀವಿತಾವಧಿಯಲ್ಲಿ ಒಂದು ಬಾರಿ ಮಾತ್ರ ಈ ಮಹಾ ಕುಂಭಮೇಳ ನೋಡಲು ಸಾಧ್ಯ. ಕೆಲವರಿಗೆ ಆ ಭಾಗ್ಯವೂ ಇರುವುದಿಲ್ಲ. ಈ ಸಮಯದಲ್ಲಿ ನಾವಿದ್ದೇವೆ, ಆ ಮಹಾ ಕುಂಭಮೇಳವನ್ನು ನೋಡುತ್ತಿದ್ದೇವೆ ಎಂದರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಎಂದೇ ಹೇಳಬೇಕು. ಈ 2025ನೇ ವರ್ಷ ಜನವರಿ 13ನೇ ತಾರೀಕು ಪುಷ್ಯ ಹುಣ್ಣಿಮೆಯ ದಿನ, 14ನೇ ತಾರೀಕು ಮಹಾ ಸಂಕ್ರಾಂತಿಯ ದಿನ, ಜನವರಿ 29ನೇ ಮೌನಿ ಅಮಾವಾಸ್ಯೆಯ ದಿನ, ಫೆಬ್ರವರಿ 3ನೇ ತಾರೀಕು ವಸಂತ ಪಂಚಮಿಯ ದಿನ, ಫೆಬ್ರವರಿ 12ನೇ ತಾರೀಕು ಮಾಘ ಹುಣ್ಣಿಮೆಯ ದಿನ, ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ. ಈ ಪರ್ವ ದಿನಗಳಲ್ಲಿ ಈ 4 ಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನ ಆಚರಿಸುವುದು ವಾಡಿಕೆ.
ಕುಂಭಮೇಳ ಸಮಯದಲ್ಲಿ ದೇವಾನುದೇವತೆಗಳು ಭೂಮಿಗೆ ಬಂದು ಎಲ್ಲ ಭಕ್ತರನ್ನ ಆಶೀರ್ವದಿಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಗುಪ್ತ ಮಹಾರಾಜರ ಕಾಲದಲ್ಲಿ ಅಂದರೆ 4ನೇ ಶತಮಾನದಲ್ಲಿಯೂ ಸಹ ಕುಂಭಮೇಳ ಆಚರಿಸಿದೆ ಎಂದು ನಮ್ಮ ಚರಿತ್ರೆ ಹೇಳುತ್ತದೆ. ಅಂದಿನ ರಾಜರು ಸಹ ಈ ಒಂದು ಮೇಳವನ್ನ ದೊಡ್ಡ ಮಟ್ಟದಲ್ಲಿಯೇ ಆಚರಿಸುತ್ತಿದ್ದರು. ನದಿ ದಡದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳು, ಘಾಟ್ಗಳು ನಿರ್ಮಿಸಿ ಪುಣ್ಯ ಸ್ನಾನಕ್ಕೆ ಭಕ್ತರಿಗಾಗಿ ಏರ್ಪಾಟು ಮಾಡಿದ್ದರು. ಈ ರೀತಿ ಚಿಕ್ಕದಾಗಿ ನಡೆಯುತ್ತಿದ್ದ ಈ ಮೇಳದ ವಿಶೇಷತೆ ಈಗ ದೇಶ ವಿದೇಶಗಳಿಗೂ ತಿಳಿದು ಎಷ್ಟೋ ವಿದೇಶಿಯರು ಸಹ ಇಲ್ಲಿಗೆ ಬಂದು ಪವಿತ್ರ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಹೋಗುತ್ತಿದ್ದಾರೆ. 12ನೇ ಶತಮಾನದ ನಂತರ ಇದರ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಯಿತು. ವಿವಿಧ ರಾಜ್ಯಗಳಿಗೆ ಸೇರಿದ ರಾಜರುಗಳು ಇದರಲ್ಲಿ ಪಾಲ್ಗೊಂಡು ಪ್ರಜೆಗಳಿಗೆ ಎಷ್ಟು ಆರ್ಥಿಕ ಸಹಾಯ, ಅನುಕೂಲತೆ ಮಾಡಿಕೊಟ್ಟು ಹೋಗುತ್ತಿದ್ದರು. ಅಕ್ಬರ್ ಕಾಲದಲ್ಲೂ ಸಹ ಮಹಾಕುಂಭಮೇಳ ಸಮಯದಲ್ಲಿ ಪ್ರತ್ಯೇಕ ನಿಧಿಗಳನ್ನು ಬಿಡುಗಡೆ ಮಾಡಿದ್ದಾಗಿಯೂ ಚರಿತ್ರೆಯಲ್ಲಿದೆ. ಮಹಾಕುಂಭಮೇಳ ನಡೆಯುವ ಅಷ್ಟೂ ದಿನಗಳು ಸಹ ಆ ಪ್ರಾಂತ್ಯವೆಲ್ಲ ಹರಹರ ಮಹಾದೇವ ಎಂಬ ನಾಮಜಪದಿಂದ ತುಂಬಿ ಹೋಗಿರುತ್ತದೆ. ಕೊರೆಯುವ ಚಳಿಯಲ್ಲಿ ವಸ್ತ್ರವೇ ಧರಿಸದೇ ಇರುವಂತಹ ನಾಗ ಸಾಧುಗಳು ಎಲ್ಲ ಸಂಬಂಧಗಳನ್ನು ತ್ಯಜಿಸಿ ಮೋಕ್ಷಕ್ಕಾಗಿ ಪರಿತಪಿಸುವಂತಹ ಮಹಾ ಸಾಧು ಸಂತರು ಈ ಸಮಯದಲ್ಲಿ ಈ ಪ್ರಾಂತ್ಯಗಳಲ್ಲಿ ನಮಗೆ ದರ್ಶನ ಕೊಡುತ್ತಾರೆ. ಕುಂಭ ಅಂದರೆ ಮಡಕೆ ಅಥವಾ ಕಲಶ ಎಂದರ್ಥ. ಇಷ್ಟೊಂದು ವಿಶಿಷ್ಟತೆ ಇರುವ ಮಹಾಕುಂಭಮೇಳದ ಸಮಯದಲ್ಲಿ ಈ ಸಲ ಪುಷ್ಯ ಹುಣ್ಣಿಮೆ ಬಂದಿದೆ. ಸೂರ್ಯ ಮಹಾ ಸಂಕ್ರಾಂತಿ ಪರ್ವ ದಿನದಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಪ್ರವೇಶಿಸುತ್ತಾನೆ. ತದನಂತರ ಬರುವ ಮೊಟ್ಟ ಮೊದಲನೇ ಅಮಾವಾಸ್ಯೆಯನ್ನ ಪುಷ್ಯ ಅಮಾವಾಸ್ಯೆ ಮತ್ತು ದರ್ಶ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ದೀಪಾವಳಿ ಅಮಾವಾಸ್ಯೆಗಿಂತಲೂ ಅಧಿಕ ಫಲವನ್ನ ಈ ಮೌನಿ ಅಮಾವಾಸ್ಯೆ ನಮಗೆ ಕೊಡುತ್ತದೆ. ಪುಷ್ಯ ಮಾಸದಲ್ಲಿ ಸೂರ್ಯ ಹಾಗೂ ಚಂದ್ರನು ಮಕರ ರಾಶಿಯೊಳಗೆ ಬೆರೆಯುವುದೇ ಪುಷ್ಯ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ. ಇದರ ಅರ್ಥ ಏನೆಂದರೆ ಮೌನಿ ಅಂದರೆ ಮೌನ ಎಂದರ್ಥ, ಅಮಾವಾಸ್ಯೆ ಎಂದರೆ ಕತ್ತಲು. ಹಾಗಾಗಿ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಹಗಲೆಲ್ಲ ಮೌನ ವ್ರತ ಆಚರಿಸಿ ರಾತ್ರಿ ನಮ್ಮೊಳಗಿರುವಂತಹ ಅಹಂಕಾರವನ್ನ, ಅಜ್ಞಾನವನ್ನ, ಕೆಟ್ಟ ಗುಣಗಳನ್ನ ಕತ್ತಲಿನಲ್ಲಿ ಬೆರೆಸುವುದೇ ಮೌನಿ ಅಮಾವಾಸ್ಯೆ. ಸ್ನೇಹಿತರೆ, ನಮ್ಮ ಬಾಯಿಂದ ಬರುವ ಮಾತುಗಳಿಂದ ಕೆಲವರಿಗೆ ಸಂತೋಷವಾದರೆ ಕೆಲವರಿಗೆ ದುಃಖವಾಗುತ್ತದೆ, ಇನ್ನು ಕೆಲವರಿಗೆ ನೋವಾಗುತ್ತದೆ. ಹಾಗಾಗಿ ಅತಿ ಪವಿತ್ರವಾದ ಮೌನಿ ಅಥವಾ ಪುಷ್ಯ ಅಮಾವಾಸ್ಯೆ ಎಂದು ಯಾರೂ ಸಹ ತಮ್ಮ ಬಾಯಿಯಿಂದ ಕೆಟ್ಟ ಪದಗಳ ಬಳಕೆ ಮಾಡಬಾರದು ಎಂಬ ಕಾರಣದಿಂದಾಗಿ ಅಂದು ಮೌನ ವ್ರತ ಆಚರಿಸಬೇಕೆನ್ನುವ ಆಚಾರ ವಿಚಾರಗಳನ್ನು ನಮ್ಮ ಪೂರ್ವಿಕರು ಅಂದಿನ ಕಾಲದಿಂದಲೂ ತಪ್ಪದೆ ಪಾಲಿಸಿಕೊಂಡು ಬಂದಿದ್ದಾರೆ. ಈ ದಿನದಂದು ಯಾರು ಅಪ್ಪಿತಪ್ಪಿಯೂ ಕೆಟ್ಟ ಮಾತುಗಳು ಬಳಸುತ್ತಾರೋ ಅಂತವರಿಗೆ ಜೀವನದಲ್ಲಿ ನೂಲು ದಾರದಷ್ಟು ಸಹ ಒಳ್ಳೆಯದಾಗುವುದಿಲ್ಲ. ಅದೆಷ್ಟೋ ಶಕ್ತಿಯುತವಾದಂತಹ ಈ ದಿನದಂದು ಯಾರು ಮೌನವ್ರತ ಆಚರಿಸುತ್ತಾರೋ ಅವರು ಅಂದುಕೊಂಡ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಅವರಿಗೆ ಎಲ್ಲ ರೀತಿಯಲ್ಲಿಯೂ ಸಹ ಒಳ್ಳೆಯದೇ ನಡೆಯುತ್ತದೆ. ಈ ದಿನದಂದು ಕೆಲವು ವಿಚಾರಗಳನ್ನು ತಪ್ಪದೇ ಪಾಲಿಸಬೇಕು. ಅದರಲ್ಲಿ ಮೊದಲನೆಯದು ಹಾಗೂ ಮುಖ್ಯವಾದದ್ದು, ಎಲ್ಲರೂ ಸಹ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಸ್ನಾನ ಮಾಡಿಕೊಳ್ಳಬೇಕು. ಎರಡನೆಯದು, ಅಪ್ಪಿತಪ್ಪಿಯೂ ಗಂಡ ಹೆಂಡತಿ ಶಾರೀರಿಕ ಸಂಬಂಧ ಇಟ್ಟುಕೊಳ್ಳಬಾರದು. ಯಾಕಂದ್ರೆ ಈ ದಿನ ಒಂದು ವೇಳೆ ಗಂಡ ಹೆಂಡತಿ ಕೂಡಿದ್ರೆ ಅವರಿಗೆ ಹುಟ್ಟುವಂತಹ ಮಗು ಅಂಗವಿಕಲತೆ ಅಥವಾ ರಾಕ್ಷಸ ಬುದ್ಧಿ ಅಥವಾ ವಿಕೃತ ಮನಸ್ಸಿನ ಮಗು ಜನಿಸುತ್ತದೆ. ಆದ್ದರಿಂದ ಈ ದಿನ ಇನ್ನೊಂದು ವಿಶಿಷ್ಟತೆ ಕೂಡ ಇದೆ. ಮೌನಿ ಅಮಾವಾಸ್ಯೆ ಅಂದ್ರೆ ನಮ್ಮ ಪಿತೃಗಳನ್ನ ಅಥವಾ ಪೂರ್ವಿಕರನ್ನ ಮೆಚ್ಚಿಸುವ ದಿನವಂತೆ. ಒಂದು ವೇಳೆ ನಿಮ್ಮ ಪೂರ್ವಿಕರು ಬದುಕಿರುವಾಗ ನೀವು ಅವರ ಮನಸ್ಸು ನೋಯಿಸಿರುವಂತಹ ಕೆಲಸ ಮಾಡಿದ್ರೆ ಅಥವಾ ಅವರಿಗೆ ಕಷ್ಟ ಏನಾದರೂ ಕೊಟ್ಟಿದ್ರೆ, ಒಂದು ವೇಳೆ ನೀವು ಅವರ ಹತ್ತಿರ ಕ್ಷಮೆ ಕೇಳುವುದಕ್ಕೂ ಮುಂಚೆ ಅವರು ಮೃತಪಟ್ಟಿದ್ರೆ, ಈ ಮೌನಿ ಅಮಾವಾಸ್ಯೆಯ ದಿನದಂದು ನೀವು ಮನಸಾರೆ ಪೂಜಿಸಿ ದರ್ಪಣ ಅರ್ಪಿಸಿ ಪಿತೃಗಳಲ್ಲಿ ಕ್ಷಮೆ ಯಾಚಿಸಬೇಕು. ಅದು ನೇರವಾಗಿ ಅವರಿಗೆ ತಲುಪುತ್ತದೆ. ಇನ್ನು ಕೆಲಸಕ್ಕೆ ಹೋಗುವವರು, ವ್ಯಾಪಾರ ಮಾಡುವವರು ಮೌನವಾಗಿರಲು ಸಾಧ್ಯವಾಗಲ್ಲ. ಅವರಿಗೆ ಮಾತೆ ಬಂಡವಾಳ. ಹಾಗಾಗಿ ನೀವು ಮೌನ ಪಠಿಸದಿದ್ದರೂ ಪರವಾಗಿಲ್ಲ, ಕೆಟ್ಟ ಪದಗಳ ಬಳಕೆ ಮಾತ್ರ ಮಾಡಬೇಡಿ. ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ ದಿನವಿಡೀ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆ ಜಪ ಮಾಡುತ್ತೀರಿ. ಯಾಕಂದ್ರೆ ನೀವು ಒಬ್ಬರನ್ನ ಕೆಟ್ಟ ಮಾತುಗಳಿಂದ ಬೈದ್ರೆ ಆ ವ್ಯಕ್ತಿಗೆ ಆ ಕ್ಷಣ ಮಾತ್ರ ಬೇಜಾರಾಗಬಹುದು. ನೀವು ನಂತರ ಕ್ಷಮೆ ಕೇಳಿದ ಮೇಲೆ ನಿಮ್ಮ ಮೇಲಿರುವ ಕೋಪ ಹೋಗಬಹುದು. ಆದರೆ ನಿಮಗೆ ಮಾತ್ರ ಜೀವನ ಪರ್ಯಂತ ಮಹಾಪಾಪ ಸುತ್ತಿಕೊಳ್ಳುತ್ತದೆ. ಒಮ್ಮೊಮ್ಮೆ ಮುಂದಿನ ಜನ್ಮಕ್ಕೂ ಕೂಡ ಈ ಪಾಪ ನಿಮ್ಮನ್ನ ಬಿಡುವುದಿಲ್ಲ. ಹಾಗಾಗಿ ಮೌನಿ ಅಮಾವಾಸ್ಯೆ ಎಂದು ಮರೆತೂ ಕೂಡ ಕೆಟ್ಟ ಮಾತುಗಳನ್ನಾಡಬೇಡಿ.
ನೀವು ಇತರರನ್ನ ಬೈಯುವ ಪ್ರತಿಯೊಂದು ಮಾತು ಅವರಿಗೆ ವರವಿದ್ದಂತೆ, ಆದರೆ ನಿಮಗೆ ಶಾಪವಿತ್ತಂತೆ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದ್ರೆ, ಈ ದಿನ ಅಂದ್ರೆ ಮೌನಿ ಅಮಾವಾಸ್ಯೆ ದಿನ ಆಲದ ಮರದಲ್ಲಿ ಈ ಭೂಮಿಯ ಮೇಲಿರೋ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಆವರಿಸುತ್ತವೆ. ಹಾಗಾಗಿ ಈ ದಿನದಂದು ಆ ಮರದ ಹತ್ತಿರ ಮಾತ್ರ ಹೋಗಬೇಡಿ. ಮುಖ್ಯವಾಗಿ ಮಕ್ಕಳನ್ನ ಕಳಿಸಬೇಡಿ. ಅಪ್ಪಿತಪ್ಪಿ ಆಡುವಾಗ ಅಲ್ಲಿ ಮಕ್ಕಳು ಕೆಳಗೆ ಬಿದ್ದರಂತೂ ಕೂಡಲೇ ನಕಾರಾತ್ಮಕ ಶಕ್ತಿ ಅವರ ಮೈಯೊಳಗೆ ಸೇರಿಕೊಳ್ಳುತ್ತದೆ. ಇನ್ನು ಈ ದಿನದಂದು ರಹಸ್ಯವಾಗಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಅಥವಾ ಸಿಂಹದ್ವಾರಕ್ಕೆ ಕಟ್ಟಬೇಕಾದ ವಸ್ತು ಏನೆಂದರೆ, ಮೊದಲು ಒಂದು ಕಪ್ಪು ಬಟ್ಟೆ ತೆಗೆದುಕೊಳ್ಳಿ. ನಿಮ್ಮ ಕೈಯಿಂದ ಒಂದು ಹಿಡಿ ಉಪ್ಪು, ಎಳ್ಳು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವ ಕೆಟ್ಟ ಪ್ರಭಾವವೆಲ್ಲ ಈ ದಿನದೊಂದಿಗೆ ನಾಶವಾಗಬೇಕು. ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗಬೇಕು. ನಾವು ಎಂದಿಗೂ ಸಹ ಯಾವ ವಿಚಾರದಲ್ಲೂ ಕಷ್ಟ ಅನುಭವಿಸಬಾರದೆಂದು ಹೇಳುತ್ತಾ ನಿಮ್ಮ ಕೈಯಲ್ಲಿರುವಂತಹ ಕಪ್ಪು ಎಳ್ಳನ್ನ ಆ ಕಪ್ಪು ಬಟ್ಟೆಯೊಳಗೆ ಹಾಕಿ ಆ ನಂತರ ಬಿಲ್ವ ಮರದ 7 ಬೀಜಗಳನ್ನು ತೆಗೆದುಕೊಳ್ಳಿ. ಇದಕ್ಕಾಗಿ ನೀವು 7 ಬಿಲ್ವದ ಹಣ್ಣನ್ನು ತೆಗೆದುಕೊಂಡ್ರೆ ಸಾಕು. ಒಳಗೆ ನಿಮಗೆ ಬೇಕಾದಷ್ಟು ಬೀಜಗಳು ಸಿಗುತ್ತವೆ. ಒಂದು ಬಿಲ್ವದ ಹಣ್ಣಿನಿಂದ 7 ಬೀಜಗಳನ್ನು ತೆಗೆದುಕೊಳ್ಳಿ. ಅದರ ಪ್ರಕಾರ 7 ಬಿಲ್ವ ಹಣ್ಣುಗಳಿಂದ 7 ಬೀಜಗಳಂತೆ ತೆಗೆದುಕೊಳ್ಳಿ. ಕಪ್ಪು ಬೀಜಗಳಿದ್ರೆ ತುಂಬಾ ಉತ್ತಮ. ಒಂದು ವೇಳೆ ಕಪ್ಪು ಬೀಜವಿರುವ ಬಿಲ್ವ ಮರದ ಹಣ್ಣು ಸಿಗದೇ ಇದ್ದಲ್ಲಿ ಬಿಳಿ ಬೀಜವಿರುವ ಹಣ್ಣು ಇದ್ರೂ ಪರವಾಗಿಲ್ಲ. ಕಪ್ಪು ಎಳ್ಳು ಹಾಗೂ ಒಂದು ಹಣ್ಣಿನಲ್ಲಿ 7 ಬಿಲ್ವ ಬೀಜಗಳಂತೆ 49 ಬಿಲ್ವ ಬೀಜಗಳನ್ನು ಆ ಕಪ್ಪು ಬಟ್ಟೆಯೊಳಗೆ ಹಾಕಿ ಗಂಟು ಕಟ್ಟಿ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕು. ನೀವು ಈ ಪರಿಹಾರ ಮಾಡುವಾಗ ನಿಮ್ಮ ಮನೆಯವರಾಗಲಿ ಅಕ್ಕಪಕ್ಕದ ಮನೆಯವರಾಗಲಿ ಯಾರೊಬ್ಬರು ನೋಡಬಾರದು. ಈ ವಸ್ತುವನ್ನ ಕಟ್ಟಿದ ನಂತರ ಯಾರಾದರೂ ನೋಡಬಹುದು. ಇದರಿಂದ ನಿಮಗೆ ನಿಮ್ಮ ಮನೆಗೆ ನಾಟಿರುವಂತಹ ಕೆಟ್ಟ ದೃಷ್ಟಿ ಹೋಗುತ್ತದೆ. ಒಂದು ವೇಳೆ ಮನೆಗೆ ಬಂದ ಅತಿಥಿಗಳು ಯಾರಾದರೂ ಅದನ್ನ ನೋಡಿದ್ರೆ ಅವರ ಕೆಟ್ಟ ದೃಷ್ಟಿಯನ್ನ ಅದು ಕೇಂದ್ರೀಕರಿಸುತ್ತದೆ. ಇದನ್ನು 1 ವರ್ಷದ ಕಾಲ ಹಾಗೆಯೇ ಬಿಟ್ಟು ಬಿಡಿ. 1 ವರ್ಷವಾದ ನಂತರ ಈ ಗಂಟನ್ನ ಹರಿಯುವ ನೀರಿನಲ್ಲಿ ಹಾಕಿ ಮತ್ತೆ ಹೊಸದಾಗಿ ಇದನ್ನ ತಯಾರಿಸಿ ಕಟ್ಟಬಹುದು. ಆದರೆ ಅಮಾವಾಸ್ಯೆಯ ದಿನವೇ ಮಾಡಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಎಂದಿಗೂ ಬರುವುದಿಲ್ಲ. ಒಂದು ವೇಳೆ ಈಗಾಗಲೇ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೂ ಸಹ ನಿವಾರಣೆಯಾಗುತ್ತದೆ. ಈ ಪ್ರಯೋಗದ ನಂತರ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಅಂದರೆ ಸಕ್ಸಸ್ ಅನ್ನುವುದು ನಿಮ್ಮ ಮನೆಯ ಬಾಗಿಲಿನಲ್ಲೇ ಕಾಯುತ್ತಿರುತ್ತದೆ. ನೀವು ದಿನೇ ದಿನೇ ಅಭಿವೃದ್ಧಿಯಾಗುತ್ತೀರಿ. ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡುತ್ತದೆ. ಪ್ರಿಯ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ನಾನು ಭಾವಿಸ್ತೇನೆ. ಈ ಮಾಹಿತಿ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.